ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈ ದಿನದ ಅಧ್ಯಾಯ ನಮ್ಮ ರಾಜ್ಯ ಕರ್ನಾಟಕ. ನಾವು ಈ ದಿನ ಕರ್ನಾಟಕದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ನಮ್ಮ ಕರ್ನಾಟಕವು ತನ್ನದೇ ಆದ ಹಿರಿಮೆ ಗರಿಮೆ ಮತ್ತು ಪರಂಪರೆಯುಳ್ಳಂತಹ ಒಂದು ಭವ್ಯವಾದ ನಾಡು. ನಮ್ಮ ಕರ್ನಾಟಕವು ವೈವಿಧ್ಯಮಯವಾದ ಒಂದು ಭೂಸ್ವರೂಪಗಳನ್ನು ಹೊಂದಿರತಕ್ಕಂತಹ ನಾಡಾಗಿರೋದನ್ನು ನಾವು ನೋಡ್ಬೋದು. ಅದರ ಜೊತೆಗೆ ಉತ್ತಮವಾದ ಒಂದು ಸನ್ನಿವೇಶ ಇರ್ತಕ್ಕಂತಹ ಒಂದು ನಾಡು. ಅದರ ಜೊತೆಗೆ ಸಸ್ಯವರ್ಗಗಳನ್ನು, ವೈವಿಧ್ಯಮಯವಾದ ಸಸ್ಯವರ್ಗಗಳನ್ನು, ವಿವಿಧ ರೀತಿಯ ಸಸ್ಯಗಳನ್ನು ಹೊಂದಿರತಕ್ಕಂತಹ ನಾಡು. ಜೊತೆಗೆ ಪ್ರಾಣಿ ವರ್ಗಗಳನ್ನು ಹೊಂದಿರತಕ್ಕಂತಹ ನಾಡು ನಮ್ಮ ಈ ಕನ್ನಡ ನಾಡು. ನಮ್ಮ ಕನ್ನಡ ನಾಡಿನ ಬಗ್ಗೆ ಹೇಳ್ತಾ ಹೋದರೆ ಪದಗಳೇ ಸಾಲದು. ಈ ಸಾಕಷ್ಟು ರೀತಿಯ ಒಂದು ವೈವಿಧ್ಯಮಯವಾದ ಭೂಸ್ವರೂಪಗಳ ಜೊತೆಗೆ ಪ್ರಾಣಿ ವರ್ಗಗಳನ್ನು, ಸಸ್ಯವರ್ಗಗಳನ್ನು, ವಿವಿಧ ರೀತಿಯ ಮಣ್ಣುಗಳನ್ನು, ನದಿಜಾಲ, ಖನಿಜ, ಹೀಗೆ ಅನೇಕ ರೀತಿಯ ಸಂಪತ್ತನ್ನು ಹೊಂದಿರತಕ್ಕಂಥ ನಾಡು ನಮ್ಮ ಕನ್ನಡ ನಾಡು. ಆ ಕನ್ನಡ ನಾಡನ್ನು ವರ್ಣನೆ ಮಾಡೋದಕ್ಕೆ ಒಂದು ದಿನ ಸಾಕಾಗೋದಿಲ್ಲ. ಆ ಪದಗಳಿಗೆ ನಿಲುಕದ ನಾಡು ನಮ್ಮ ಕನ್ನಡ ನಾಡು. ನಮ್ಮ ಕನ್ನಡ ನಾಡಿನಲ್ಲಿ ಅಂದರೆ ಕರ್ನಾಟಕದಲ್ಲಿ ವಿವಿಧ ರೀತಿಯ ಒಂದು ಮಣ್ಣನ್ನು ನಾವು ನೋಡಬಹುದು. ಜೊತೆಗೆ ಅನೇಕ ರೀತಿಯ ನದಿಗಳನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ನಾವು ಕಾಣ್ತೀವಿ. ಅದ್ರ ಜೊತೆಗೆ ಅನೇಕ ಖನಿಜ ಸಂಪನ್ಮೂಲಗಳನ್ನು ಹೊಂದಿರತಕ್ಕಂಥ ನಾಡು ನಮ್ಮ ಕನ್ನಡ ನಾಡು. ಅದ್ರ ಜೊತೆಗೆ ಜನಸಂಪತ್ತನ್ನು ಹೊಂದಿರತಕ್ಕಂಥ ನಾಡಾಗಿದೆ. ಒಟ್ಟಾರೆ ಹೇಳುವುದಾದರೆ ನಮ್ಮ ಕರ್ನಾಟಕ ಒಂದು ಸಮೃದ್ಧ ನಾಡಾಗಿರೋದನ್ನು ನಾವು ನೋಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಸಾಹಿತ್ಯ, ಕಲೆ, ಸಂಸ್ಕೃತಿ, ಧಾರ್ಮಿಕ, ಆಧ್ಯಾತ್ಮಿಕ, ಐತಿಹಾಸಿಕ, ಹೀಗೆ ಅನೇಕ ರೀತಿಯ ಸಂಪತ್ತನ್ನು ಹೊಂದಿರೋದನ್ನು ನಾವು ನೋಡಬಹುದು. ನಮ್ಮ ಕನ್ನಡ ನಾಡು ವಿವಿಧ ರೀತಿಯ ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ನಾಡು. ಧಾರ್ಮಿಕದಲ್ಲೂ ಕೂಡ ಅನೇಕ ರೀತಿಯ ತನ್ನದೇ ಆದ ಒಂದು ಹಿರಿಮೆ ಗರಿಮೆಯನ್ನು ಹೊಂದಿರತಕ್ಕಂಥ ನಾಡಾಗಿರೋದನ್ನು ನಾವು ನೋಡ್ಬೋದು. ಜೊತೆಗೆ ಅನೇಕ ರೀತಿಯ ಐತಿಹಾಸಿಕ ಪ್ರಸಿದ್ಧ ಪವಿತ್ರ ಸ್ಥಳಗಳು, ಪುಣ್ಯಕ್ಷೇತ್ರಗಳು ಇರ್ತಕ್ಕಂಥ ನಾಡು ನಮ್ಮ ಕನ್ನಡ ನಾಡು. ನಮ್ಮ ಕನ್ನಡ ನಾಡಿನಲ್ಲಿ, ಕರ್ನಾಟಕದಲ್ಲಿ ಅನೇಕ ರೀತಿಯ ಪುಣ್ಯಕ್ಷೇತ್ರಗಳನ್ನು ನಾವು ನೋಡ್ತಾ ಹೋಗಬಹುದು. ಜೊತೆಗೆ ಪ್ರಾಕೃತಿಕ ಸೌಂದರ್ಯ ಕೂಡ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿರೋದನ್ನು ನಾವು ನೋಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ನಾವು ತಗೊಂಡ್ರೆ ಪ್ರಾಕೃತಿಕ ಸೌಂದರ್ಯಕ್ಕೇನು ಕೊರತೆ ಇಲ್ಲ. ಸಾಕಷ್ಟು ಮನಕ್ಕೆ ಮುದ ನೀಡುವ ಅನೇಕ ರೀತಿಯ ಪ್ರಾಕೃತಿಕ ಸೌಂದರ್ಯವನ್ನು ನಾವು ನೋಡ್ಬೋದು. ಅದರ ಜೊತೆಗೆ ವನ್ಯಜೀವಿಗಳ ಒಂದು ಸಮೃದ್ಧವಾದ ನಾಡು ನಮ್ಮ ಕನ್ನಡ ನಾಡು. ನಮ್ಮ ಕನ್ನಡ ನಾಡು ಸಾಕಷ್ಟು ರೀತಿಯ ಒಂದು ಸಂಪದ್ಭರಿತವಾದ ನಾಡಾಗಿದೆ. ಹಾಗಾಗಿ ನಮ್ಮ ಕನ್ನಡ ನಾಡು ತನ್ನದೇ ಆದ ಹಿರಿಮೆ ಗರಿಮೆಯನ್ನು ಉಳಿಸ್ಕೊಂಡಿರೋದನ್ನು ನಾವು ನೋಡ್ಬೋದು. ಇಂಥ ಕನ್ನಡ ನಾಡಿನ ಬಗ್ಗೆ ಮತ್ತಷ್ಟು ಮಗದಷ್ಟು ವಿಚಾರಗಳನ್ನು ನಾವು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ.